ನೋಡಿ ಇಲ್ಲಿ ಎಂಥ ಜಾಗಕ್ಕೆ ಬಂದಿದ್ದೀವಿ ನಾವು. ಅಭಿ ಅಂತೂ ಫುಲ್ ಉರ್ಕೊಬಿಟ್ಟಿರ್ತಾನೆ. ಚಿಂಚು ಓಡ್ರೋ ಇದು ಸರ್ಜಾಡ. ತಿನ್ನೋದಲ್ಲ ಚಿಂಚು ಅದು. ಚೀಟಿಂಗ್ ಕರ್ತಾ ಇತ್ತು. ಹ್ಯಾಪಿ ಬರ್ತ್ಡೇ ಟು ಯು. ರಾಣಿ ಅಂತ ಅದು ನನ್ ಮೇಲೆ ಆಣೆ ಇಟ್ಟು. ಬಿಟ್ಟಿ ಅಡ್ವೈಸ್ ಕೊಡಬೇಡಿ. ನಂಬರ್ 1, nobody is asked you for it, and secondly, don't judge. Good morning. We are off to photo shoot. ನಾನು 5 ಗಂಟೆಗೆ ಎದ್ದೆ. ಆ್ಯಕ್ಚುಲಿ 2 ಗಂಟೆಗೆ ಎದ್ದೆ, ಪೀರಿಯಡ್ಸ್ ಆಯಿತು. ಮತ್ತು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಸಾಹೇಬ್ರನ್ನ ಎಬ್ಬಿಸಿ ಮೇಡಮ್ನ ಎಬ್ಬಿಸಿ ರೆಡಿ ಮಾಡಿಸಿ ಹೊರಡೋ ಅಷ್ಟೊತ್ತಿಗೆ 7:15 ಆಗೋಗಿದೆ. ಒಂದು 30 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಜಾಗ. ಸೊ ಹೋಗಿ ಸಿಗ್ತೀವಿ. ಯಾರ ಹತ್ರ ಫೋಟೋ ಶೂಟ್ ಮಾಡಿಸ್ತಾ ಇರೋದು ಎಲ್ಲ ಹೇಳೋಣ. ಈ ಮೇಡಮ್ಗೋಸ್ಕರ ಬೆಳಗ್ಗೆ ಶಿಫ್ಟ್ ಮಾಡಿಸ್ಕೊಂಡಿರೋದು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅಭಿಗ್ ಬೆಳಗ್ಗೆ ಹೇಳ್ತಿದ್ದೆ ನೀತು ಇಲ್ಲದೆ ಕೈಕಾಲೇ ಆಡಲ್ಲ ಥರ ಆಗ್ಬಿಟ್ಟಿದೆ. ಸೊ ಸರಿ ಬೆಳಗ್ಗೆನೆ ಮುಗಿಸ್ಕೊಬಿಡೋಣ ಅಂತ ಹೋಗ್ತಾ ಇದೀವಿ. ಹೆಂಗಿದ್ರು ಫ್ರೆಶ್ ಆಗಿರ್ತೀವಲ್ಲ, ತಣ್ಣಗೆ ಬೇರೆ ಇದೆ, ಆಮೇಲೆ ಬಿಸಿಲು ಬಂದ್ಬಿಡುತ್ತೆ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಎವ್ರಿಥಿಂಗ್ ಇಸ್ ಪ್ಯಾಕ್ಡ್. ಚೆನ್ನಾಗಾಗುತ್ತೆ ಅಂತ ಗೊತ್ತು. ಆರಾಮಾಗಿ ಮಾಡಿಕೊಂಡು ಬರುವ. ಅಲ್ಲಿ ಹೋದ್ಮೇಲೆ ನೀತು ವಿಲ್ ಟೇಕ್ ಓವರ್. ಹಾಯ್ ಮಾಡು. ಹಾಯ್. ಇನ್ನೂ ನಿದ್ದೆ ಕಣ್ಣು ಪಾಪ ಆಯ್ತು. ಹಲೋ, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಯಾಕೆ ಬೇಡ? ನಾನು ಒಳಗಡೆ ಡ್ರೆಸ್ ಹಾಕೊಂಡಿದ್ದೀನಿ, ಅದು ಡೀಪ್ ಇದೆ ಅಂದ್ಬಿಟ್ಟು ಜಾಕೆಟ್ ಹಾಕೊಂಡಿದ್ದೀನಿ. ಅಲ್ಲಿ ಹೋಗಿ ಬಿಡ್ತೀನಿ. A few moments later. ನೋಡಿ ಇಲ್ಲಿ ಎಂಥ ಜಾಗಕ್ಕೆ ಬಂದಿದ್ದೀವಿ ನಾವು. ಅಭಿ ಅಂತೂ ಫುಲ್ ಉರ್ಕೊಬಿಟ್ಟಿರ್ತಾನೆ. ನಂಗೆ ಹಂಗೆ ಅನ್ಸುತ್ತೆ ಅಭಿ. ನಿನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲೇ 15 ವರ್ಷದಿಂದ ಇದೀನಿ, ಗೊತ್ತಾಗಲ್ವಾ? Yours, the team. ತಿನ್ನೋದಲ್ಲ ಚಿಂಚು ಅದು. ಚೀಟಿಂಗ್ ಕರ್ತಾ ಇತ್ತು. ಚಿಂಚು ಅಲ್ಲಿ ನೋಡು, ಆ ಕಡೆ ನೋಡು. ಚಿಂಚು ಓಡ್ರೋ ಇದು ಸರ್ಜಾಡ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಸ್ಮೈಲ್. ಹಾಯ್ ಚಿಂಚು. ಹಾಯ್ ಗ್ರಂಥ. ಹಾಗೆ ಮಾತಾಡ್ತಾರೆ. ಚಿಂಚು ರಾಬಿಟ್ ಹೆಂಗ್ ಮಾಡ್ತು? ಚಿಂಚು ಪೂಚಿ ಕೊಡು. ವೆರಿ ಗುಡ್. ಮಾತಾಡ್ತೀವಿ. ಚಿಂಚು ಅದ್ರದ್ದು ಉಗುರು ಚುಚ್ಚಿ ಮಾಡ್ತಿರೋದು. ಉಗುರು ಏನ್ ಹೇಳು? ಉಗುರು. ಚಿಂಚು ಚಿಂಚು ರಬಿ ಕ್ಲಿಕ್ ಕ್ಲಿಕ್. ರಬಿ ಕ್ಲಿಕ್ 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 ಕ್ಲಿಕ್. ರಾಬಿಟ್ ನ ನೋಡೋದ್ರಲ್ಲಿ ನೋಡು, ಕ್ಯಾಮ್ರಾ ಇಟ್ಕೊಂಡು ನೋಡು ಚಿಂಚು. ವಾವ್, ವೆರಿ ಗುಡ್. ಅಲ್ಲಿಡ್ಬೇಕಾ? ಹಾಯ್ ಮಾಡು. ಹಾಯ್ ರಾಬಿಟ್. ಅಮ್ಮ ಡೊಕ್ಕು ಚಿಂಚು. ಪಾಪು ಅಲ್ಲಿ ವಿಡಿಯೋ ತಗೋತಾ ಇದ್ದಾರೆ. ಅವಳು ಓಡ್ತಾ ಇದ್ದಾಳೆ ಇಲ್ಲಿ. ಹೆಂಗೋ ಒಂಚೂರು ಮಾಡ್ಕೋತಾ ಇದ್ದೀವಿ. ಬಿಸಿಲು ಬೇರೆ ಆನ್ ಆ್ಯಂಡ್ ಆಫ್ ಬಂದು ಹೋಗ್ತಾ ಇದೆ. ಬಿಸಿಲಿದ್ದಾಗ ವಿಡಿಯೋ ಫೋಟೋ ತೆಗಿಯೋಕ್ಕಲ್ಲ. ಸೊ ಆದಾಗ ಮಾಡ್ಕೊಳ್ಳೋದು. ಆ್ಯಂಡ್ ದ ಲೊಕೇಶನ್ ಇಸ್ ಸೋ ಕಾಮ್ ಆ್ಯಂಡ್ ಬ್ಯೂಟಿಫುಲ್. ಇಷ್ಟೊತ್ತು ಇಲ್ಲಿ ಮಾಡಿದ್ವಿ. ಇವಾಗ ಅಲ್ಲಿ ಅವಳು ಓಡೋದ್ಲಂತ ಅಲ್ಲೇ ರ್ಯಾಬಿಟ್ ಎಲ್ಲಿ? ಪಾಪ ರ್ಯಾಬಿಟ್ ಬಾ. ಬಿಡಬಾರ್ದು ಪಾಪ.
ಅಲ್ಲಿಗೆ ಗೋಯಿಂಗ್ ಇವಾಗ ಅಲ್ಲಾಯ್ತು ಬೇಕಾ ಅಲ್ಲಿ ನಮ್ ಚಿಂಟುಗೆ ಹಾರ್ಸು ಕೂಚೋತಿಯಾ ನೀನ್ ಅದ್ರ ಮೇಲೆ ಕೂಚೋತಿಯಾ ವಾ ಸೋ ಬ್ರೇವ್ ಚಿಂಟು ಯು ಆರ್ ಸೋ ಬ್ರೇವ್ ಬರ್ತಿರೋ ಇಲ್ಲೇ ಬರುತ್ತೆ ಚಿಂಚು ನಿನ್ಗೆ ಬರ್ತಿರೋದು ನೀನೇ ಇಟ್ಕೋಬೇಕು ಬಂತ ರಾಣಿ ಅಂತೆ ಅದು ನನ್ ಮೇಲೆ ಆಣೆ ಇಟ್ಟಳು ನನ್ ಮೇಲೆ ಆಣೆ ಇಟ್ಟಳು ಹಾಯ್ ಮಾಡೋಗು ರಾಣಿನ ಫ್ರೆಂಡ್ ಮಾಡ್ಕೊ ಹಾಯ್ ರಾಣಿ ಚಿಂಚು ಮಮ್ಮ ಆಯ್ತಾ ಕೇಳು ರಾಣಿದು ಬಟರ್ಫ್ಲೈ ಚಿಂಚು ರಾಣಿಗ್ ಬಾ 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 ಮಾಡ್ತೀವಿ ಸೂಪರ್ ಅಪ್ಪಮ್ಮ ಸೈಡಲ್ಲಿ ಹಂಗೆ ನಿಂತ್ಕೊಂತೀರಾ ನೋಡಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ ಅಣ್ಣ ಅಂಕಲ್ ಹತ್ರ ಅಲ್ಲಿ ಕಿಂಡರ್ ಜಾಯ್ ಇದೆಯಂತೆ ನೋಡಿ ನಗು ನೋ 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 ಇರು ಇರು ಅದು ಹಾಕ್ತಿದ್ದಾರೆ ಆನ್ ಆಗುತ್ತೆ ಇಲ್ಲಾಂದ್ರೆ ಬಬಲ್ ಬರಲ್ಲ ಬೇಬಿ ಬಬಲ್ ಬರ್ಬೇಕಂದ್ರೆ ಬ್ಯಾಟ್ರಿ ಹಾಕ್ಬೇಕು ನಾನೊಂದು ರಾಣಿ ಜೊತೆ ಫೋಟೋ ತೆಗೆಸ್ಕೋಬೇಕು ನೀನ್ ಬೇಡ ಹೋಗು ಬೇಬಿ ಇರು ಇರು ಇವಾಗ ಅದ್ರಲ್ಲಿ ಹೆಂಗ್ ಬರುತ್ತೆ ಹೇಳು ಬಬಲ್ಸ್ ಬುಳು ಬುಳು ನೀನ್ ಇವಾಗ ಹೇರ್ ಬ್ಯಾಂಡ್ ಹಾಕ್ಸ್ಕೊಂಡ್ರೆ ಬಬಲ್ಸ್ ಬಂತು 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 ಸ್ಟಾಪ್ ಮಾಡಿ ಚಿಂಚು ವಾವ್ ಮೇಲೆ ನೋಡು ಇಲ್ಲಿ ಚಿಂಚು ರೌಂಡ್ ರೌಂಡ್ ಚಿಂಚು ರೌಂಡ್ ರೌಂಡ್ ಮಾಡು ಚಿಂಚು ರೌಂಡ್ ರೌಂಡ್ ಮಾಡು ಚಿಂಚು ರೌಂಡ್ ಅಯ್ಯೋ ಅಯ್ಯೋ ಮೇಲೆ ನೋಡು ಮೇಲೆ ರೌಂಡ್ ರೌಂಡ್ ಮಾಡು ಚಿಂಚು ಚಿಂಚಮ್ಮ ರೌಂಡ್ ರೌಂಡ್ ಚಿಂಚು ರೌಂಡ್ ರೌಂಡ್ ಚಿಂಚು ಮಮ್ಮಿ ಕೈಲಿ ಕಿಂಡರ್ ಜಾಯ್ ಇದೆ ನೋಡು ಕಿಂಡರ್ ಜಾಯ್ ಮಮ್ಮಿ ಕೈಲಿ ಕಿಂಡರ್ ಜಾಯ್ ಚಿಂಚು ಡಬ್ಬು ಮಾಡು ಮೇಲೆ ಮೇಲೆ ನೋಡು ಬಾಬಾ ಬಬಲ್ 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 ಚಿಂಚು ಬಂತು ಬಂತು One eternity later. ಇವಾಗ ಮೇಡಮ್ ನೋಡಿ ಇಲ್ಲಿ ಬಿಕೆನೆ ತಡಂಗ್ ತಡಂಗ್ ಅಲ್ಲಿ ಅವರೆಲ್ಲ ಸೆಟಪ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಾವೇ ನೀರು ಕ್ಯಾನ್ ಎಲ್ಲ ತಂದಿದ್ವಿ, ಬಿಸಿನೀರು ತಂದಿದ್ದೀವಿ. ಸೊ ಅಲ್ಲಿ ಹತ್ರ ಮಾಡಿದ್ರೆ ಚೆನ್ನಾಗಿದೆ ಅಂತ. ಇದು ಫಸ್ಟ್ ಸ್ಪಾಟ್, ಅಲ್ಲಿ ಸೆಕೆಂಡ್ ಸ್ಪಾಟ್, ಇಲ್ಲಿ ಇವಾಗ ಥರ್ಡ್ ಸ್ಪಾಟ್ ಆ್ಯಂಡ್ ದಿಸ್ ಇಸ್ ಲಾಸ್ಟ್ ಒನ್. ನಂಗೆ ಬರೀ ಬೆಳಗ್ಗೆ ತಾನೇ ಪೀರಿಯಡ್ಸ್ ಆಯಿತು, ಫುಲ್ಲು ಹಿಂಸೆ. ಬಟ್ ಸ್ಟಿಲ್ ಫೋಟೋ ಅಂದರೆ ಅಭಿ ಅದೇ ಅಂತ ಹೇಳ್ತಾನೆ, ಫೋಟೋ ಅಂದರೆ ಹೆಂಗಿದ್ರೂ ಚಿಗುರ್ಕೊಬಿಟ್ಟಿರ್ತೀಯ ನೀನು ಅಂತ.
ಇಲ್ಲಿ ಮೇಡಮ್ ಹಾಲು ಮಾಡ್ತಾ ಇದ್ದಾರೆ. ಬಿಸಿ ಇದೆ ಅನ್ಸುತ್ತೆ, ನೀತು ಸ್ವಲ್ಪ ನೀರಕ್ಕೆ ಸಾಕು. ಅಲ್ಲಿ ಡ್ಯಾಡಿ ಹೋಗೋಣ ನಾವು. ನೋಡಿ ಅಲ್ಲಿ ನಮ್ಮ ಚಿಂಟು ಡ್ರೆಸ್ ಬಿಕಿನಿ. ಚಿಂಚು ತೋರಿಸಿ. ಸಿ ಮೈ ಬಿಕಿನಿ ಅನ್ನ ಹೇಳು. ಗೋ ಗೋ ಗೋ. ಏನಿದು? ಹಲೋ ಕಿಟಿ. ಮೇಡಮ್ಗೆ ಹಾಲು ಕುಡಿಸಿ ಇವಾಗ ಲಾಸ್ಟ್ ಶೂಟ್ಗೆ ಹೋಗ್ತಾ ಇದ್ದೀವಿ. ನೀತು ನೋಡಿ, ಅವ್ರು ಇರೋದಕ್ಕೆ ನನಗೆ ಫುಲ್ ಫ್ರೀಡಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಗುನ ಇಟ್ಕೊಂಡಿರ್ತಾರೆ, ಇಲ್ಲ ಏನಾರ ಮಾಡ್ತಾ ಇರ್ತಾರೆ. ಸಾಕು ಅಮ್ಮ ಕುಚ, ಅವಳಿಗೆ ಅಭ್ಯಾಸ ಇದೆಯಲ್ಲ ಸ್ವಿಮ್ಮಿಂಗ್ ಹೋಗೋ. ಇದು ಒಂಚೂರು ಕ್ಯಾಮ್ರಾಗಿದ ಹಿಂದೆ ಕುಚು, ಹಿಂದೆ ಬಬಲ್ಸ್ ಬಿಡ್ಲಾ? ಅಯ್ಯೋ ಆ ಕಡೆ ಹೋಗ್ಬಿಡುತ್ತೆ. ಆಫ್ ಮಾಡ್ಬೇಕು. ಮಾಡ್ತೀನಿ ಫೋಟೋ ತಗೊಂಡೆ. ಚಿಂಚು ಪಟ ಪಟ ಮಾಡು, ಸ್ಪ್ಲಾಶ್ ಮಾಡು. ಕೂಚು, ನೀನು ಕೂಚು, ನಾನು ಕೊಡ್ತೀನಿ. ಕೂಚು, ಪಟ ಪಟ ಮಾಡು. ಹಿಂದೆ ಹೋಗು, ಇನ್ನ ಹಿಂದೆ ಹೋಗು. ಹಾ ಹಿಂದೆ ಹೋಗು. ಹಾ ಗುಡ್. ಓಕೆ ಓಕೆ, ಪಚ ಪಚ ಮಾಡು. ಇನ್ನೊಂದು ಫೋಟೋ ಬಿಡ ಆಫ್ ಮಾಡು. ನಿಧಾನ ನಿಧಾನ. ಓ ಇದು ಹೆಂಗೆಂಗೋ ಬರುತ್ತೆ. ಚಿಂಚು ಲಾ 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 ಲಾ. ಹಾಯ್ ಅಣ್ಣ ಮಾಡು. ಈ ಕಡೆ ತಿರ್ಗು, ಹಂಗಲ್ಲ ಹಿಂಗೆ ತಿರ್ಗು. ಅವಳೆ ಬಬಲ್ಸ್ ಮಾಡ್ಕೊಬಿಟ್ಲು. ಏಯ್ ಚಿಂಟು, ವಾಟ್ ಇಸ್ ದಿಸ್? ವೆರಿ ಗುಡ್. ಅದು ಎತ್ಬಿಡೋದು. We are done and it's a wrap. Saying a goodbye. ಚಿಂಚು ಬಾಯ್ ಮಾಡು. ಬಾಯ್ ಎಲ್ಲರಿಗೂ. ಬಾಯ್ 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 ಮಾಡು. ನೀನ್ ಮಾಡು ಬಾಯ್. ಬಾಯ್. ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್ ಇವಾಗಿನ್ನ. ಬಾಯ್ ಬಾಯ್, ಥ್ಯಾಂಕ್ ಯು. My two pillars. And this pillar is antconing for me. ನಮ್ಮ ಮಂಕಿ ನೋಡಿ, ಮಂಕಿ. ಏ ಪಂಕಿ, ಏ ಪಂಕಿ, ಅಲ್ಲಿ ಹತ್ಬಾರ್ದಲ್ಲಿ. ಹತ್ಬಾರ್ದು. ಕುಚು ಫೋಟೋ ತೆಗಿತೀನಿ. ಕುಚು ನಮ್ಮಾಗುತ್ತೆ. ಕುಚು ಫೋಟೋ ತೆಗಿತೀನಿ. ಅಲ್ಲಿ ನೋಡಲ್ಲಿ ಅಕ್ಕ ಅಣ್ಣ. ಹಾಯ್ ಮಾಡು. ಹಾಯ್ ಹೇಳು. ನೀನು ಮೇಲತ್ತು ಹಾಯ್ ಮಾಡು ಎಲ್ಲಾರ್ಗು. ಸ್ಕೂಲಿಂದ ಕರ್ಕೊ ಬಂದಿರೋದು ಅನ್ಸುತ್ತಲ್ಲ, ಬಟ್ ಯಾರು ಇಲ್ಲ. ಅಲ್ಲ. How was the shoot, bro? Super. ಇಷ್ಟ ಆಯ್ತಾ? How was the shoot? Awesome. ಸಕ್ಕತ್ತಾಗಿತ್ತು. ಫೋಟೋಸ್ ಕ್ರೇಜಿ ಆಗಿ ಬಂದಿದೆ. ವೇಟಿಂಗ್ ಫಾರ್ ಪಿಕ್ಚರ್ಸ್. ನಾನು ಅಭಿನು ಇಂಡಿವಿಜುವಲ್ ಆಗಿ ಕುದುರೆ ಜೊತೆ ತೆಗ್ಸ್ಕೊಬಿಟ್ಟಿದ್ದೀವಿ. ಹೀರೋ ಇನ್ನೊಂದು ಮದುವೆ ಮಾಡ್ಬೋದು. ಏನಿಲ್ಲ ಮನೆ ಬೋಬೋ ಅಲ್ಲ, ಅದು ಹಾರ್ಸ್. ನೋಡಿ ಫುಲ್ ಗಾಳಿ. ಚಿಂಚಮ್ಮ ಪಾಚ ಬಿಡು, ಹೋಗ್ತಾ ನೀನು ಅಲ್ಲಿ ಮಮ್ಮಮ್ಮ ತಿನ್ಬಿಟ್ಟು. ನಾನು ಚಿಕ್ಕಿ ಡ್ಯಾಡಿ ಮಾತಾಡ್ಕೊಂಡು ಹೋಗ್ತೀವಿ. ಓಕೆ. ಶೂಟ್ ಮುಗೀತು, ಮನೆಗೆ ಬಂದ್ವಿ. ಸುಸ್ತಾಗೋಗಿದೆ ನನಗಂತೂ. ಪೀರಿಯಡ್ಸ್ ಬೇರೆ. ಅದಕ್ಕೆ ಓಡ್ ಬಂದೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ತಿಂಡಿ ತಿನ್ನಬೇಕು. ನಾನು ಇವತ್ತು ಪ್ರೋಟೀನು ಕುಡಿಲಿಲ್ಲ. ಅರ್ಜೆಂಟಲ್ಲಿ ಹೋಗಿದ್ದು. ಬರೀ ನೀರಲ್ಲೇ ಇದ್ದೀನಿ. ಚೆನ್ನಾಗಿ ನೀರು ಬೇರೆ ಕುಡ್ತಿದ್ದೀನಿ. ಹೊಟ್ಟೆ ಆಗ ಡ್ರೆಸ್ ಚೇಂಜ್ ಮಾಡಿ ಹೋಗಿ ತಿಂಡಿ ತಿಂದು ಆಮೇಲೆ ಫುಲ್ ರೆಸ್ಟ್ ಮಾಡಬೇಕು. ನಾಳೆಯಿಂದ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಬೇರೆ ಇದೆ, ಸೊ ಅದ್ರದ್ದೆಲ್ಲ ಕೆಲಸ ಇರುತ್ತೆ. 2 hours later. ತಿಂಡಿ ಆಯಿತು, ಪಾಪುಗೂ ತಿನ್ಸಾಯಿತು. ಸಿಕ್ಕಾಬಟ್ಟೆ ನಿದ್ದೆ ಬರ್ತಿದೆ. ಮಲಗೇ ಇಲ್ಲ ನೈಟೆಲ್ಲ ಅಂದ್ಕೊಳ್ಳಿ. ಅದೇನೋ ಫೋಟೋ ಶೂಟ್ ಅಂದರೆ ಹಿಂದಿನ ದಿನ ನಂಗೆ ನಿದ್ದೆನೇ ಇರಲ್ಲ, ಬಟ್ ಫೋಟೋ ಶೂಟ್ ಟೈಮಲ್ಲಿ ಮಾತ್ರ ಫುಲ್ ಹೈ ಆನ್ ಎನರ್ಜಿ.
ಅಲ್ಲಿಂದ ಬಂದಮೇಲೆ ಟುಸ್ ಪಟಾಕಿ ಥರ ಆಗೋಗಿರ್ತೀನಿ. ಅಂದರೆ ಯೂಶಲಿ ಹಿಂಗಿರಲ್ಲ, ಬಟ್ ಇವತ್ತು ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಅಲ್ವಾ. ಆಲ್ಸೋ ಐ ವಾಂಟೆಡ್ ಟು ಆಸ್ಕ್ ನಳಿ ಆಂಟಿ ಯಾವಾಗೂ ಹೇಳ್ತಾ ಇರ್ತಾರೆ ಆಯಿತಾ, ಅವ್ರಿಗೆ ಪಾಪು ಆದಮೇಲೆ ಪೀರಿಯಡ್ಸ್ ಪೇಯ್ನ್ ಕಂಪ್ಲೀಟಾಗಿ ಹೊಟ್ಟೋಯ್ತಂತೆ. ಸೊ ಅವ್ರು ಯಾವಾಗೂ ಹೇಳೋರು. ಬಟ್ ನನಗೆ ಇಟ್ ಇಸ್ ದಿ ಆಪೋಸಿಟ್. ಪಾಪು ಆದಮೇಲೆ ನಂಗೆ ಜಾಸ್ತಿ ಪೇಯ್ನ್, ಸ್ಪೆಷಲಿ ಫಸ್ಟ್ 2 ಡೇಸು ತುಂಬ ಪೇಯ್ನ್ ಆಗುತ್ತೆ. ನಂಗೆ ಮುಂಚೆ ಪೇಯ್ನೇ ಇರ್ತಾ ಇರಲಿಲ್ಲ, ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ ಹೆಂಗೆ ಪೀರಿಯಡ್ಸ್ ಆಗ್ತಿತ್ತು ಅಂತ. ಬಟ್ ಇವಾಗ ಏನೋ ಗೊತ್ತಿಲ್ಲ, ಫಸ್ಟ್ 2 ಡೇಸ್ ಹೆವಿ ನೋವುತ್ತೆ ನನಗೆ. ಇವತ್ತಂತೂ ಕಾಲೆಲ್ಲ ಒಂಥರ, ಪಾದ ಎಲ್ಲ ನೋವ್ತಾ ಇದೆ. ಅಲ್ಲಿ ಹೀಲ್ಸ್ ಎಲ್ಲ ಹಾಕೊಂಡು ಓಡಾಡ್ಬಿಟ್ಟು ನಾ ಚೆನ್ನಾಗೆ ಹೆವಿ ನೋವ್ತಾ ಇದೆ. ಸೊ ಮುಖ ತೊಳೆದ್ಬಿಟ್ಟು ಮಲ್ಕೊಂಬಿಡೋಣ ಅಂತ. ಇದು ಬಾಮು ಯಾವುದು ಗೊತ್ತೆ, ಯಾವತ್ತೋ ತರಿಸಿದ್ದು. ಇದು ಪ್ಲಮ್ ಕ್ಲೆನ್ಸಿಂಗ್ ಬಾಮ್. ನಡಿ ನಡಿ ನಡಿ, ಬೇಡ ಅಂದರೆ ಬಿಟ್ಬಿಡು ಅಷ್ಟೇ, ಬೇರೆ ಇನ್ನೇನು ಕೊಡಲ್ಲ. ನಡಿ ತುಪ್ಪು ನೀನು ತುಪ್ಪು ಅಷ್ಟೇ ತಗೋಯ್ತು. ಇದು ಫೋನ್ ಬಿದ್ದೋತು. ಅದನ್ನ ಹಿಂಗೆ ಹಾಕ್ಕೊಂಡು ಆಗ ಪಂಕಿ ಥರ ಕಾಣ್ತೀನಿ ನೋಡಿ. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಬಾಮ್. ಚಿಂಚು ಪಂಕಿ ನೋಡ್ತೀಯಾ? ನೋಡಿಲಿ ಪಂಕಿ. ಹೋಗಿ ಮುಖ ತೊಳ್ಕೊಂಬರ್ತೀನಿ. 3 hours later. ಇವತ್ತು ಸಕ್ಕದಾಗಿ ನಿದ್ದೆ ಮಾಡಿದ್ದೀನಿ. ನಾನು ತುಂಬ ಕಡಿಮೆ ಮಧ್ಯಾಹ್ನದ ಹೊತ್ತು ಮಲಗೋದು. ಇವತ್ತು 2.5 ಅವರ್ ಒಂದೇ ಸತಿ ಮಲಗಿಲ್ಲ. ಫಸ್ಟ್ 1 hour ಮಲಗಿದೆ. ಅವಾಗ ಪಾಪುನ ಅಭಿ ಆಟಾಡಿಸ್ತಾ ಇದ್ದ, ಮೇಲೆ ಕರ್ಕೊಂಡು ಹೋಗಿ ನೀರಲ್ಲೆಲ್ಲ ಆಟಾಡಿಸ್ತಾ ಇದ್ದ. ಅದಾದಮೇಲೆ ಮತ್ತೆ ಎದ್ದು ಅವಳಿಗೆ ಊಟ ಮಾಡಿಸಿ, ನಾನು ಊಟ ಮಾಡಿ ಅವಳು ಮಲಗಿಸಿ, ಒಂದು ಸ್ವಲ್ಪ ಹೊತ್ತು ಆಟಾಡಿಸಿ ಮಲಗಿಸಿ, ಮತ್ತೆ ಅವಳ ಜೊತೆ ಇನ್ನೂ 1.5 hours ಮಲಗಿದೆ. ಯಾಕೋ ಒಂಥರ ಬಾಡಿ ಪೇಯ್ನ್ ಅನಿಸ್ತಾ ಇದೆ. ಬಿಕಾಸ್ ಪೀರಿಯಡ್ಸ್ ಆಗಿದ ತಕ್ಷಣ ಒಂಚೂರು ರೆಸ್ಟ್ ಮಾಡಿಲ್ಲ. ಆ್ಯಂಡ್ ನೈಟೆಲ್ಲ ಸರಿಯಾಗಿ ನಿದ್ದೆ ಇಲ್ಲ. ಒಂದು ಎಕ್ಸೈಟ್ಮೆಂಟು, ಇನ್ನೊಂದು ಪೀರಿಯಡ್ಸ್ ಪೇಯ್ನು. ಸೊ ಹಂಗಾಯಿತು ಕತೆ. ಬಟ್ ಎನಿವೇಸ್, ಇವಾಗ ಆಲ್ ಆಫ್ ಅ ಸಡನ್, ಯೂಶಲಿ ಗೊತ್ತಲ್ಲ PMS ಟೈಮಲ್ಲಿ ವಿಲ್ ಹ್ಯಾವ್ ಅ ಲಾಟ್ ಆಫ್ ಥಾಟ್ಸ್ ಗೋಯಿಂಗ್ ಆನ್. ಬಟ್ ಇದು PMS ಅಂತ ಅಲ್ಲ, ನನಗಿದು ಆಲ್ಮೋಸ್ಟ್ ಒಂದು 15 ಡೇಸಿಂದ ಓಡ್ತಾನೇ ಇದೆ ಆಯ್ತಾ ತಲೆಯಲ್ಲಿ. ಬಟ್ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಐ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಟುಡೇ. ಕಾರಲ್ಲಿ ಹೋಗುವಾಗ ಅಭಿ ಮತ್ತು ನೀತು ಹತ್ರನೂ ಇದನ್ನು ಹೇಳ್ತಾ ಇದ್ದೆ. ಆಫ್ ಲೇಟ್ ತುಂಬ ಜನ ನನಗೆ ಈ ಅನ್ವಾಂಟೆಡ್ ಸಜೆಷನ್ಸ್ ಕೊಡೋದು ಶುರು ಮಾಡಿದ್ದಾರೆ. ಐ ನೋ ತುಂಬ ತಾಯಂದಿರು ವಿ ಗೋ ಥ್ರೂ ದಿಸ್. ಅಂದರೆ ಇಟ್ ಈಸ್ ಮೋಸ್ಟ್ಲಿ ಅಬೌಟ್ ಮಗುನ ಯಾಕೆ ಸ್ಕೂಲಿಗೆ ಕಳಿಸ್ತಾ ಇದೆಯಾ ಇಷ್ಟು ಬೇಗ, ಇನ್ನೂ 2 ವರ್ಷ ಆಗಿಲ್ಲ, ಇಷ್ಟು ಬೇಗ ಯಾಕೆ ಸ್ಕೂಲಿಗೆ ಕಳಿಸ್ತಾ ಇದೆಯಾ ಅಂತ. ಒಬ್ರು ಹೇಳಿದ್ರು ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್, ನನ್ನ ಮಗುನ ನಾನು 3 ವರ್ಷ ಮನೇಲಿ ಇಟ್ಕೊಂಡಿದ್ದೆ, ನಾನೇ ನೋಡ್ಕೊಂಡೆ ಅಂತ. ಇನ್ನೊಬ್ರು ಹೇಳಿದ್ರು ಏನಪ್ಪು ನಿಂಗೆ ಇನ್ನೊಂದು 2 hour ಮಗುನ ನೀನೇ ಮನೇಲಿ ಇರಿಸ್ಕೊಂಡು ನೋಡ್ಕೊಳಕ್ಕಾಗಲ್ವಾ ಅಂತ. ಇನ್ನೊಬ್ರು ಹೇಳಿದ್ರು ಹೋಮ್ ಇಸ್ ದ ಫಸ್ಟ್ ಸ್ಕೂಲ್, ಮಗುನ ಫಸ್ಟು ಮನೇಲಿ ಇಟ್ಕೊಂಡು ಕಲಿಸ್ಕೊಡ್ಬೇಕು ಅಂತ. ಈ ಥರ ಒಂದಷ್ಟು ಸಜೆಷನ್ಸ್ ಬಂತು. ಆ್ಯಂಡ್ ಹಿಂಗೆ ಅದ್ರ ಬಗ್ಗೆ ಎಲ್ಲ ಕೆಲವೊಂದ್ಸತಿ ಪದೇ ಇದನ್ನು ಕೇಳ್ತಾ ಇದ್ರೆ ನಮ್ಮ ಮೇಲೆ ನಮಗೆ ಡೌಟ್ ಬಂದ್ಬಿಡುತ್ತಲ್ವಾ, ನಾನೇನೋ ತಪ್ಪು ಮಾಡ್ತಾ ಇದ್ದೀನ, ನಾನು ಸರಿ ಡಿಸಿಷನ್ ತಗೊಂಡಿಲ್ವಾ ಅನ್ನೋ ಕ್ವೆಶ್ಚನ್ ಬಂದ್ಬಿಡುತ್ತೆ. ನಮ್ಮ ಬಗ್ಗೆ ಏನಾದರೂ ಇದ್ರೆ ಒಂಥರ, ಮಗು ಅಂತ ಬಂದಾಗ ನಮಗೆ ತಾಯಂದಿರಿಗೆ ನಾನು ಸರಿ ಮಾಡ್ತಿದ್ದೀನ ಇಲ್ವಾ, ಮಗುಗೆ ನಾನು ಪ್ರೆಷರ್ ಕೊಡ್ತಾ ಇದ್ದೀನ, ಹಿಂಗೆಲ್ಲ ಕ್ವೆಶ್ಚನ್ಸ್ ಬರೋಕ್ಕೆ ಶುರು ಆಗೋಗುತ್ತಲ್ವಾ. ಸೊ ಐ ವಾಸ್ ಸಿಟ್ಟಿಂಗ್ ಆ್ಯಂಡ್ ಥಿಂಕಿಂಗ್ ಆ್ಯಂಡ್ ಅನಲೈಸ್ ಮಾಡಿದಾಗ ಒಂದು ನನಗೆ ಅರ್ಥ ಆಗಿದ್ದು, ಇದನ್ನು ಯಾರ್ಯಾರೆಲ್ಲ ಇದನ್ನು ಹೇಳಿದ್ರು ಗೊತ್ತಾ, ಅವ್ರು ಅಷ್ಟು ಜನ ಅಮ್ಮಂದಿರೆ. ಏನೋ ಅವ್ರಿಗಿನ್ನೂ ಮಗು ಆಗಿಲ್ಲ, ಸೊ ದೇ ಡೋಂಟ್ ನೋ ಹೌ ದಿಸ್ ಫೇಸ್ ಇಸ್ ಅಂತ ಗೊತ್ತಿಲ್ಲ ಅನ್ನೋದಿದ್ರೆ ಒಂಥರ ಹೋಗ್ಲಿ ಬಿಡು, ಅವ್ರಿಗೂ ಒಂದು ಟೈಮ್ ಬರುತ್ತೆ, ಅವಾಗ ಅರ್ಥ ಆಗುತ್ತೆ ವಾಟ್ ಎಕ್ಸಾಕ್ಟ್ಲಿ ದಿಸ್ ಇಸ್ ಅಂತ. ಬಟ್ ನಂಗೆ ಹೇಳಿದವ್ರು ಅಷ್ಟೂ ಜನನು ತಾಯಂದಿರು, ದೇ ಹ್ಯಾವ್ ಅ ಬೇಬಿ. ಸೊ ನನ್ಗದೇ ಅನಿಸ್ತಾ ಇತ್ತು, ಕೆಲವೊಂದ್ಸತಿ ಒಂದು ತಾಯಿನ ಇನ್ನೊಂದು ತಾಯಿನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯೂಶಲಿ ಹೇಳ್ತೀವಿ ಗೊತ್ತಾ, ಒಂದು ತಾಯಿ ಕಷ್ಟ ಇನ್ನೊಂದು ತಾಯಿಗೆ ಅರ್ಥ ಆಗೋದು ಅಂತ. ಇಟ್ ಈಸ್ ರಾಂಗ್. ವಾಟ್ ಅ ಮದರ್ ಇಸ್ ಗೋಯಿಂಗ್ ಥ್ರೂ ಅಂತ ಇನ್ನೊಂದು ತಾಯಿಗೆ ಅಥವಾ ಮೋಸ್ಟ್ ಆಫ್ ದೆಮ್ಗೆ ಅರ್ಥ ಆಗಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ಶಿ ಈಸ್ ಗೋಯಿಂಗ್ ಥ್ರೂ ದಿ ಎಕ್ಸಾಕ್ಟ್ ಸೇಮ್ ಥಿಂಗ್ ಆಸ್ ಯು. ಬಿಕಾಸ್
ಅಫ್ಕೋರ್ಸ್ ಎಸ್ 2 ವರ್ಷ ಇನ್ನೂ ಆಗಿಲ್ಲ ಮಗುನ್ ಸ್ಕೂಲ್ ಅಂದರೆ ಇಟ್ ಇಸ್ ಪ್ಲೇ ಸ್ಕೂಲ್ ಆಯ್ತಾ, ಏನೋ ಅವಳು ಓದಲಿ ಇವಾಗಲೇ ಡಾಕ್ಟರು ಇಂಜಿನಿಯರು ಆಗೋಗ್ಲಿ ಅಂತ ನಾವು ಕಳಿಸ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ದ್ಯಾಟ್ ಒಂದು ನನ್ನ ಮಗಳು ತುಂಬ ಆ್ಯಕ್ಟಿವ್, ನಾನು ಹೈಪರ್ ಆ್ಯಕ್ಟಿವ್ ಅಂತ ಹೇಳಲ್ಲ, ಶಿ ಈಸ್ ವೆರಿ ಆ್ಯಕ್ಟಿವ್ ಇನ್ ಅ ವೆರಿ ಗುಡ್ ವೇ. ಅಂದರೆ ಶಿ ಹ್ಯಾಸ್ ಅ ಲಾಡ್ ಆಫ್ ಎನರ್ಜಿ ಆಯಿತಾ. ಆ ಎನರ್ಜಿನ ಹೊರಗಡೆ ಹಾಕಬೇಕಂದ್ರೆ ನನ್ನ ಮನೆ ಒಳಗೆ ನಾನು ಗೋಡೆ ಮಧ್ಯೆ ಇಟ್ಕೊಂಡು ಆಬ್ವಿಯಸ್ಲಿ ನಾನು ದುಡಿಬೇಕು. ಬಿಕಾಸ್ ನನ್ನ ಮಗಳಿಗೊಂದು ಒಳ್ಳೆ ಲೈಫ್ ಕೊಡಬೇಕು ಅಂದರೆ ಐ ಹ್ಯಾವ್ ಟು ವರ್ಕ್, ಓಕೆನಾ. ಆ್ಯಂಡ್ ನನ್ನ ಒಳಗಡೆ ಇರೋ ಒಂದು ಮಗುನ ನಾನು ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ಇಟ್ಕೋಬೇಕು ಅಂದ್ರೂ ನಾನು ದುಡಿಬೇಕು, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಎಫರ್ಟ್ಸ್ ಹಾಕ್ತಿದ್ದೀನಿ. ಸೊ ಇದು ಹಾಕಬೇಕು ಅಂದಾಗ ಆಬ್ವಿಯಸ್ಲಿ ನನ್ನ ಮಗಳ ಮೇಲೆ ಆ ಒಂದು ಸ್ವಲ್ಪ ಹೊತ್ತು ನಾನು ಕೆಲಸ ಮಾಡುವಾಗ ಟೈಮ್ ಹಾಕೋಕ್ಕಾಗಲ್ಲ. ಆ್ಯಂಡ್ ಯಾವಾಗ್ಲೂ ನಾನು ನನ್ನ ಮಗುನ ಬೇರೆಯವ್ರ ಕೈಲೇ ಕೊಟ್ಟು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಕರೆಕ್ಟ್. ಸೊ ಅಟ್ಲೀಸ್ಟ್ ನಂಗೆ 2 hour, ಅವಳು ಏನು 10ರಿಂದ 12 ಗಂಟೆ ಹೋಗ್ತಾಳೆ ಸ್ಕೂಲ್ಗೆ. ಸೊ ಅದರಲ್ಲಿ ನಾನು ಹೋಗಿ ಬಿಟ್ಟು ಬರೋಕ್ಕೆ ಒಂದು 10-15 ನಿಮಿಷ ಬಿಟ್ಟು ನಾನು ವಾಪಸ್ ಮನೆಗೆ ಬರೋಕ್ಕೆ 10 ಕಾಲಾಗುತ್ತೆ. ಮತ್ತೆ 11:45ಗೆ ಅಲ್ಲಿ ಹೋಗಿ ನಿಂತ್ಕೋಬೇಕು. ಸೊ ನಂಗೆ ಟೈಮ್ ಸಿಗೋದೆ 1.5 hour. ಸೊ ಆ 1.5 hour ನನ್ಗೆ ಏನೇನು ಕೆಲಸ ಇದೆಯೋ ಎಷ್ಟೆಲ್ಲ ಮುಗಿಸ್ಕೋಬೇಕು, ಅವಳು ಇಲ್ದಿರುವಾಗ ನಾನು ಏನೇನೆಲ್ಲ ಕೆಲಸ ಮಾಡಬೇಕು, ವಿಡಿಯೋ ಮಾಡಬೇಕು ಅಥವಾ ಬೇರೆ ಏನೇನು ಸಣ್ಣ ಪುಟ್ಟ ಕೆಲಸ ಇದೆ ಅದೆಲ್ಲನೂ ಆ 1.5 hour ಮಾಡ್ಕೊತೀನಿ. ಸೊ ಅವಳು ಇಟ್ಕೊಂಡು ಮಾಡ್ಕೋಬೋದು, ಬಟ್ ಆ ಟೈಮಲ್ಲಿ ಆಬ್ವಿಯಸ್ಲಿ ನಾನು ನನ್ನ ಮಗುಗೆ 100% ಕೊಡೋಕ್ಕಾಗಲ್ಲ. ಆ್ಯಂಡ್ ಶಿ ಕೀಪ್ಸ್ ಪುಲ್ಲಿಂಗ್ ಎವ್ರಿಥಿಂಗ್. ಅಥವಾ ಆವಾಗ ಮತ್ತಿನ್ನೊಂದಷ್ಟು ಕೋಪ ಸಿಟ್ಟು ಎಲ್ಲ ಬರುತ್ತೆ, ಇಲ್ಲೇನೋ ಮಾಡ್ತಾ ಇರ್ತೀನಿ ಮತ್ತಿನ್ನೊಂದು ಕೆಲಸ ಬಂತಲ್ಲ ಅಂತ. ಸೊ ಮಗುಗೆ ಎಗರಾಡೋದ್ಕಿಂತ ಒಂದು ರೂಮಲ್ಲಿ ಲಾಕ್ ಮಾಡಿ ಕೂತ್ಕೊಳ್ಳೋದ್ಕಿಂತ ಅಟ್ಲೀಸ್ಟ್ ಲೆಟ್ ಹರ್ ಗೆಟ್ ಸೋಷಿಯಲ್. ಅಂದರೆ ಬೇರೆ ಮಕ್ಕಳ ಜೊತೆ ಆಟ ಆಡೋದಿರ್ಬೋದು, ಅಥವಾ ಅಲ್ಲೇನೋ ಸಣ್ಣ ಪುಟ್ಟದ ಮಣ್ಣಲ್ಲಿ ಆಟ ಆಡ್ತಾಳೆ. ಆ್ಯಂಡ್ ಅವ್ರ ಮ್ಯಾಮ್ ಹೇಳ್ತಾ ಇದ್ರು ಶಿ ಇಸ್ ಸೋ ಆಕ್ಟಿವ್, ಅವಳ ಕ್ಲಾಸ್ದು ಆಕ್ಟಿವಿಟೀಸ್ ಮಾಡ್ಬೇಕು, LKG UKG ಕ್ಲಾಸ್ ಎಲ್ಲ ಕ್ಲಾಸಲ್ಲೂ ಹೋಗಿ ಕುತ್ಕೊಂಡು ಆಕ್ಟಿವಿಟೀಸ್ ಮಾಡ್ತಾಳೆ ಅಂತ. ಸೊ ನಾನು ಹೇಳ್ತಾ ಇದ್ದೆ ಡೈರೆಕ್ಟಾಗಿ ಅವಳನ್ನ UKG ಕಳಿಸ್ಬಿಡಿ ಹಂಗಿದ್ರೆ ಅಂತ. ಅಂದರೆ ಶಿ ಲವ್ಸ್ ಟು ಎಕ್ಸ್ಪ್ಲೋರ್ ಆಯ್ತಾ. ಪ್ರತಿಯೊಂದು ಸಣ್ಣ ವಿಷಯನೂ ಅವಳು ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಥರ ಎನರ್ಜಿ ಇರೋ ಮಗುನ ನನ್ನ ಮನೆ ಒಳಗೆ 4 ಗೋಡೆ ಮಧ್ಯೆ ಕೂಡಾಕೊಂಡಿದ್ರೆ ಆಬ್ವಿಯಸ್ಲಿ ಅವಳ ಎನರ್ಜಿ ಅವಳಿಗೆ ತುಂಬ ಬೋರ್ ಆಗುತ್ತೆ, ಅಳ್ತಾಳೆ ಆವಾಗ. ಸೊ ಅವಾಗ ಯೂಶಲಿ ನಾವೇನು ಮಾಡ್ತೀವಿ, ಫೋನ್ ತಗೋ ಕೊಟ್ಬಿಡ್ತೀವಿ. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಅದ್ರ ಬದಲು ಅಲ್ಲಿ ಹೋದರೆ ಬೇರೆ ಮಕ್ಕಳನ್ನ ನೋಡ್ತಾಳೆ. ಇವಾಗ ಸಿಕ್ಕಾಗ ಇಂಗ್ಲೀಷ್ ಕಲ್ತಿದ್ದಾಳೆ ಅವಳು, ಹಿಂದಿ ಕಲಿತಾ ಇದ್ದಾಳೆ. ಅಂದರೆ ಅಲ್ಲಿ ಹೇಳ್ಕೊಡ್ತಾ ಇಲ್ಲ ಅವರು, ಬಟ್ ನೋಡಿ ಕಲ್ತ್ಕೊತಾ ಇದ್ದಾಳೆ. ಅವಳೆ ವಾಟ್ ಈಸ್ ದಿಸ್ ಹಾಲು, ವಾಟ್ ಈಸ್ ದಿಸ್ ಕಣ್ಣು ಅಂತ ಅವಳವಳೆ ಹೇಳ್ತಾಳೆ. ಆಮೇಲೆ ಜಾನಿ ಎಸ್ ಪಪ್ಪ ಹೇಳ್ತಾಳೆ, ಡ್ಯಾಡಿ ಫಿಂಗರ್ ಹೇಳ್ತಾಳೆ, ಬೇಬಿ ಶಾಕ್ ಹೇಳ್ತಾಳೆ. ಅಂದರೆ ಎಕ್ಸಾಕ್ಟಾಗೆ ಬರದೇ ಇದ್ರೂ ಶಿ ಈಸ್ ಟ್ರೈಯಿಂಗ್ ಟು ಸೇ ಆಲ್ ದೋಸ್ ಥಿಂಗ್ಸ್. ಆಮೇಲೆ ಹಿಂದಿ ವರ್ಡ್ಸ್ ಒಂದಷ್ಟು ಹೇಳ್ತಾಳೆ. ಸೊ ಇದೆಲ್ಲ ಶಿ ಈಸ್ ಪಿಕ್ಕಿಂಗ್ ಇಟ್ ಅಪ್ ಫ್ರಮ್ ದೇರ್, ಓಕೆನಾ. ಸೊ ಅದಕ್ಕೋಸ್ಕರ ಅಂತ ನಾನು ಲೆಟ್ ಹರ್ ಎಕ್ಸ್ಪ್ಲೋರ್. ನಾನೇನು ಅವಳು ಕಲಿಬೇಕು, ಅವಳು ಕಲೀಲಿಲ್ಲ ಅಂದ್ರೂ ಪರವಾಗಿಲ್ಲ, ರೈಮ್ಸ್ ಕಲ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನಾನು ಡಿಸ್ಕಸ್ ಮಾಡುವಾಗ ಅವನು ಅದೇ ಹೇಳ್ತಾ ಇದ್ದ, ನಾವು ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದು ಫಾರ್ ದಿಸ್ ರೀಸನ್. ಅವಳ ಎನರ್ಜಿ ಚೆನ್ನಾಗಿ ಯೂಟಿಲೈಸ್ ಮಾಡಲಿ ಆ್ಯಂಡ್ ಆಗಲಿ, ಆ್ಯಂಡ್ ಲೆಟ್ ಹರ್ ಗೆಟ್ ಸೋಷಿಯಲೈಸ್. ಬಿಕಾಸ್ ಶಿ ಈಸ್ ಅ ಪೀಪಲ್ಸ್ ಪರ್ಸನ್. ಅವಳಿಗೆ ಜನ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವಳು ಎಷ್ಟೇ ಅಳ್ತಾ ಇದ್ರು ಜನದ ಮಧ್ಯೆ ಹೋಗ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ ಅವಳಿಗೆ ಬರೀ ಮನೇಲಿ ಇರೋದು, ಸ್ಪೆಷಲಿ ಮನೇಲಿ ಯಾರೂ ಇಲ್ದಿದ್ದಾಗ ನಾನು ಒಬ್ಬಳೇ ಇದ್ದರೆ ಅಥವಾ ಆಂಟಿ ಇವ್ರು ಯಾರೂ ಮನೇಲಿ ಇಲ್ಲ ಅಂದರೆ ಶಿ ಗೆಟ್ಸ್ ರಿಯಲಿ ಕ್ರ್ಯಾಂಕಿ. ಯಾಕಂದರೆ ಅವಳಿಗೆ ಜನ ನೋಡಿ ಇಷ್ಟ. ಸೊ ಹಾಗಾಗಿ ಅಲ್ಲಿ ಹೋದರೆ ಜನ ಇರ್ತಾರೆ, ಶಿ ವಿಲ್ ಎಂಜಾಯ್ ಆ್ಯಂಡ್ ಶಿ ಈಸ್ ಎಂಜಾಯಿಂಗ್. ಅವಳು ಅಳೋದು ಅಥವಾ ತುಂಬ ಗಲಾಟೆ ಮಾಡೋದು ಇಲ್ವೇ ಇಲ್ಲ ಡೇ 1ಇಂದನೂ. ಒಂದೊಂದ್ಸತಿ ಬೆಳಗ್ಗೆ ಬಿಡುವಾಗ ಸ್ವಲ್ಪ ಅಳ್ತಾಳೆ ಆ್ಯಂಡ್ ದೆನ್ ಶಿ ವಿಲ್ ಬಿ ಫೈನ್. ಅದು ವೆರಿ ರೇರ್ಲಿ ಒಂದೊಂದ್ಸತಿ ಅಷ್ಟೇ, ಬಟ್ ಅದರ್ವೈಸ್ ಶಿ ಈಸ್ ಕಂಪ್ಲೀಟ್ಲಿ ಫೈನ್. ಸೊ ಅದೇ ಹೇಳ್ತಾ ಇದ್ದ, ಒಂದು ಪಾಯಿಂಟಲ್ಲಿ ಒಂದು ಏಜಲ್ಲಿ ಒಂದು 10ನೇ ಕ್ಲಾಸ್ಗೋ 9ನೇ ಕ್ಲಾಸ್ಗೋ ಅವಳು ಬಂದ್ಬಿಟ್ಟು ಅಪ್ಪ ಅಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ, ನಂಗೆ ಇಷ್ಟ ಇಲ್ಲ, ನಾನು ಹಿಂಗಿರಬೇಕು ಇದು ಮಾಡಬೇಕು ಅಂತ ಇದ್ದೀನಿ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ ಸರಿ ಮಾಡು ಅಂತ ಹೇಳ್ತೀನಿ. ಅವಳನ್ನ ಸ್ಕೂಲಿಗೆ ಬಿಡಿಸೋ ಅಷ್ಟು ಶಕ್ತಿ ನನ್ನ ಹತ್ರ ಇದೆ. ಐ ವಿಲ್ ಟೇಕ್ ದಟ್ ಡಿಸಿಷನ್. ಸೊ ನಾವು ಅವಳು ಅಕಾಡೆಮಿಕಲಿ ಏನೋ ಆಗಬೇಕು, ಡಾಕ್ಟರ್ ಆಗಿಬಿಡ್ಬೇಕು ಅಥವಾ IAS IPS ಆಗಿಬಿಡ್ಬೇಕು ಅಂತ ಸ್ಕೂಲಿಗೆ ಸೇರಿಸಿರೋದಲ್ಲ. ಇಟ್ ಈಸ್ ಬಿಕಾಸ್ ಲೆಟ್ ಹರ್ ಗೆಟ್ ಸೋಷಿಯಲ್ ಅಂತ, ಓಕೆನಾ. ಐ ಡೋಂಟ್ ನೋ ವೈ ಆಮ್ ಐ ಎಕ್ಸ್ಪ್ಲೇನಿಂಗ್ ಆಲ್ ದೀಸ್ ಥಿಂಗ್ಸ್, ಬಟ್ ಅನ್ನಿಸ್ತು. ಅಂದರೆ ಒಂದು ತಾಯಿ ವಾಟ್ ಇಸ್ ಶಿ ಗೋಯಿಂಗ್ ಅಂತ ಇನ್ನೊಂದು ತಾಯಿಗೆ ಅರ್ಥ ಆಗದಿರೋ ಅಂಥ ಸಿಚುಯೇಷನ್ಗೆ ನಾವೆಲ್ಲ ಬಂದ್ಬಿಟ್ಟಿದೀವ ಅಂತ. ಪ್ರಾಬಬ್ಲಿ ಒಂದು ತಾಯಿ ಕಷ್ಟ ಅವ್ರ ತಾಯಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ಸುತ್ತೆ. ಅದು ಬಿಟ್ಟು ಇನ್ಯಾರಿಗೂ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ 100%. ಅಥವಾ ಸ್ವಲ್ಪ
ತಲೆ ಸರಿ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ಸುತ್ತೆ. ಬಟ್ ಕೆಲವೊಂದ್ಸತಿ ಇಟ್ ಈಸ್ ಡಿಫಿಕಲ್ಟ್ ಹ್ಯಾಂಡಲಿಂಗ್ ಸೋ ಮೆನಿ ರೋಲ್ಸ್ ಆ್ಯಂಡ್ ಮಗುನ್ ನಾನೇನು 24 ಗಂಟೆನೂ ಬೇರೆ ಕಡೆ ಬಿಟ್ಟಿಲ್ಲ ಅಲ್ವಾ, 1.5 ಅವರ್, ಸೊ 1.5 hours ಬಿಟ್ಟಿರೋದಕ್ಕೆ ಸೊಸೈಟಿ ಹೆಂಗ್ ನೋಡುತ್ತೇನೋ, ನಾನು ಕ್ರೈ ಮಾಡ್ಬಿಟ್ಟಿದೀನಿ, ನನ್ನ ಮಗಳನ್ನ ನಾನು ನೋಡ್ಕೊಂತಾನೆ ಇಲ್ವೇನೋ, ಯಾರ್ದೋ ಕೈಗೆ ಬಿಟ್ಬಿಟ್ಟಿದೀನಿ ತರ ಟ್ರೀಟ್ ಮಾಡ್ತಾರೆ ಕೆಲವೊಂದ್ಸತಿ. ಹೊಟ್ಟೆ ಉರಿಯುತ್ತೆ, ಈ ಚಿಕ್ಕ ಮಗುನ ಸ್ಕೂಲಿಗೆ ಸೇರ್ಸಿದ್ಯಾ ಅಂತಾರೆ. ಲೈಕ್ ಐ ಡೋಂಟ್ ನೋ, ಬಟ್ ಜಸ್ಟ್ ಲೆಟ್ಟಿಂಗ್ ಯು ನೋ, ಯಾರ್ಯಾರು ನೋಡ್ತಿದ್ದೀರಾ, ಪ್ಲೀಸ್ 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 ಡೋಂಟ್ ಜಡ್ಜ್ ಎನಿಬಡಿ, ಸ್ಪೆಷಲಿ ಮದರ್ಸ್, ಬಿಕಾಸ್ ಅವ್ರು ಏನ್ ಗೋತ್ರೂ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು. ಸುಮ್ಮನೆ ಬಿಟ್ಟಿ ಅಡ್ವೈಸ್ ಕೊಡಬೇಡಿ. ನಂಬರ್ 1, nobody is asked you for it, and secondly, don't judge. I hope you understand. ನನ್ನ ಮಗಳು ಅಳ್ತಿದ್ದಾಳೆ, ಇವಾಗ ಓಡೋಗ್ಬೇಕು. Bye. I hope you enjoyed this vlog. Thank you so much for coming with us. As always, I love you so much.